ಈ ರೀತಿ ಪಡ್ಡು ಚಟ್ನಿ ಮಾಡಿಕೊಟ್ರೆ ಮಕ್ಕಳು ಫುಲ್ ತಟ್ಟೆ ಖಾಲಿ ಮಾಡ್ತಾರೆ, ಫುಲ್ ಪ್ಲೇಟೇ ಖಾಲಿ ಮಾಡ್ತಾರೆ. ಬನ್ನಿ ಎಲ್ಲರೂ ನಾವು ಈಸಿಯಾಗಿ ಪಡ್ಡು ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಹೋಟೆಲ್ ಸ್ಟೈಲಲ್ಲಿ. ಹಾಯ್, ನಿಮ್ಮೆಲ್ರಿಗೂ ಬಾಂದಿಸ್ ಕಿಚನ್ಗೆ ಸ್ವಾಗತ. ಬನ್ನಿ ನಾವು ಇವತ್ತು ಈಸಿಯಾಗಿ ಹೋಟೆಲ್ ಸ್ಟೈಲ್ ಚಟ್ನಿ ಮಾಡ್ಕೊಳ್ಳೋಣ. ನೋಡಿ, ನಾನು ಕಡಲೆ ಬೀಜ ಮತ್ತು ಒಂದು ಅರ್ಧದಲ್ಲಿ ಒಂದರಲ್ಲಿ ಅರ್ಧ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಅದಕ್ಕೆ ಹೈ ಫ್ಲೇಮ್ ಇಟ್ಟರೆ ಫುಲ್ಲೆಲ್ಲ ಸೀದೋಗ್ಬಿಡುತ್ತೆ, ಆ ಚಟ್ನಿ ಚೆನ್ನಾಗಿ ಬರಲ್ಲ. ಈ ಥರ ಲೋ ಫ್ಲೇಮಲ್ಲೇ ಉರಿಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂಚೂರು ಹುಣಸೆಹಣ್ಣು ಮತ್ತು ಕಾಯಿ, ಕೊತ್ತಂಬರಿ ಹಾಕೋಬೇಕು. ಪಡ್ಡು ತೆಗೆದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮುಂಚೆನೇ. ನೋಡಿ, ಅದಕ್ಕೆ ಕಲಸಿಟ್ಕೊಂಡ್ರೆ ಸಾಕು ಬ್ಯಾಟರ್ನ. ನಾವು ತುಂಬ ಗಟ್ಟಿಯಾಗಿ ಮಾಡಿದ್ರೂ ಪಡ್ಡು ಚೆನ್ನಾಗಿ ಬರೋದಿಲ್ಲ. ಅದಕ್ಕಿದ್ರೆ ಸಾಕು. ಇವಾಗ ಸ್ವಲ್ಪನೇ ಹಾಕೊಂಬರ್ಬೇಕು. ನೋಡಿ, ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನು ದೋಸೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಮತ್ತು ನಾವು ಅದಕ್ಕೆ ಸ್ಟಫ್ ಮಾಡಬೇಕು ಕ್ಯಾರೆಟ್ ತುರಿನ. ನಾವು ಬೇಕಾದರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೋಬೋದು. ಫ್ರೈ ಮಾಡಿ ಶಾಲೋ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಟ್ರಿಕ್ಸ್ನ ಉಪಯೋಗಿಸಿ ಮಾಡ್ಕೋಬೋದು. ಈಸಿಯಾಗಿ ತಿಂತಾರೆ ಮಕ್ಕಳು, ಅವ್ರಿಗೂ ಡಿಫ್ರೆಂಟಾಗಿರುತ್ತೆ, ತಿಂತಾರೆ. ನೋಡಿ, ಈ ಥರ ಕ್ಯಾರೆಟ್ ತುರಿನ ಮಧ್ಯದಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಹಾಕ್ಕೋಬೇಕು. ನಾವು ಬೇರೆ ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು, ಬೇರೆ ತರಕಾರಿನೂ ನಾವು ಹಾಕ್ಕೋಬೋದು. ನಿಮಗೆ ಯಾವುದು ಬೀಟ್ರೂಟು ಮತ್ತು ಈ ಥರ ಎಲ್ಲ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೋಬೋದು. ನೋಡಿ, ಈ ಥರ ಎಲ್ಲ ಹಾಕಿ ಮತ್ತೆ ನಾನು ಅದಕ್ಕೆ ಮತ್ತೆ ಮೇಲೆ ಸ್ವಲ್ಪ ದೋಸೆ ಹಿಟ್ಟು ಹಾಕ್ಕೊಂಡು ಬರ್ತೀನಿ. ಅದು ಫುಲ್ ಕ್ಲೋಸ್ ಆಗುತ್ತೆ. ನೋಡಿ, ಕ್ಯಾರೆಟ್ ಹಾಕಿರೋದೇ ಗೊತ್ತಾಗೋದಿಲ್ಲ. ನಾವು ಎಲ್ಲದಕ್ಕೂ ಈ ಥರ ಹಾಕ್ಕೊಂಬರ್ಬೇಕು. ನೋಡಿ, ಮಧ್ಯದಲ್ಲಿ ನಾವು ಈ ಥರ ದೋಸೆ ಹಿಟ್ಟನ್ನ ಮೇಲೆ ಮತ್ತೆ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನೋಡಿ, ಫುಲ್ಲು ಕ್ಲೋಸ್ ಆಗುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ಇದು ಕೂಡ ಲೋ ಫ್ಲೇಮಲ್ಲೇ. ಹೈ ಫ್ಲೇಮ್ ಅಂದರೆ ಫುಲ್ಲು ಕೆಳಗಡೆ ಎಲ್ಲ ಸೀದೋಗ್ಬಿಟ್ಟಿರುತ್ತೆ, ಮಧ್ಯದಲ್ಲಿ ಬೆಂದಿರೋದಿಲ್ಲ. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಪಡ್ಡೂನ ಬೇಯಿಸ್ಬೇಕು ಯಾವತ್ತೂ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೋಬೇಕು. ನಾವು ಮೇಲೆ ಎಣ್ಣೆ ಹಾಕ್ಕೋಬೇಕು. ತುಪ್ಪ ಹಾಕ್ಕೋಬೋದು ಬೇಕಾದರೆ, ಇಲ್ಲಾಂದರೆ ಎಣ್ಣೆ ಹಾಕ್ಕೋಬೋದು. ಸಾಕು, ಈ ಥರ ಹಾಕ್ಕೊಂಡ್ರೆ ಸಾಕು. ಅದು ಎದ್ದೇಳುತ್ತೆ ಪಡ್ಡು ಬೇಗ ಚೆನ್ನಾಗಿ ಅಂತ ನಾವು ಈ ಥರ ಹಾಕ್ಕೊತೀವಿ. ಒಂದು ಲಿಡ್ನ ಕ್ಲೋಸ್ ಮಾಡಿ. ಮತ್ತು ಇವಾಗ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಅದು ಬೇಯಲಿ. ನಾವು ಅಷ್ಟರಲ್ಲಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಬರೋಣ. ನೋಡಿ, ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು ಹಾಕಿ, ಸ್ವಲ್ಪ ಹಿಂಗೆ ಹಾಕಿ, ನಾನು ಹಿಂಗೆ ಹಾಕಿರೋದು ತೋರಿಸಿಲ್ಲ. ಹಿಂಗೆ ಹಾಕ್ಬಿಟ್ಟು ಈ ಥರ ಚಟ್ನಿ ಹಾಕಿ ಅದು ಸ್ವಲ್ಪ ಆರ್ಕೋಬೇಕು. ಬಿಸಿ ಇರೋವಾಗಲೇ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಆರ್ಕೊಂಡ್ಮೇಲೆ ಈ ಥರ ಹಾಕಿ ಚಟ್ನಿ ಎಲ್ಲ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ, ನೀರು ಬೇಕಾದರೆ ಹಾಕ್ಕೋಬೋದು. ನಮಗೆ ತೆಳುವಾಗಬೇಕು, ಇಲ್ಲ ನಮಗೆ ಗಟ್ಟಿ ಇರಬೇಕು ಅಂದರೆ ಹಂಗೆ ಬಿಡಿ. ನೋಡಿ, ಪಡ್ಡು ಯಾವ ರೀತಿ ಎದ್ದೇಳ್ತಿದೆ. ನಾನು ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸಾಕು, 10 ನಿಮಿಷವೂ ಬೇಡ, ಒಂದು 5-6 ನಿಮಿಷ ಸಾಕು. ನೋಡಿ, ಈ ಥರ ಎದ್ದೇಳುತ್ತೆ. ಆಮೇಲೆ ಬೇಕಾದರೆ ನೀವು ಹೈ ಫ್ಲೇಮ್ ಮಾಡ್ಕೊಳ್ಳಿ. ಉಲ್ಟಾ ಈ ಥರ ತಿರುವು ಹಾಕಿದ್ಮೇಲೆ ಹೈ ಫ್ಲೇಮ್ ಮಾಡ್ಕೊಬೋದು. ತುಂಬ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಮಾಡಿದ್ರೆ. ನೋಡಿ, ಪಡ್ಡುನ ಓಪನ್ ಮಾಡಿ ತೋರಿಸ್ತಾನೆ ನನ್ನ ಮಗ. ತುಂಬ ಚೆನ್ನಾಗಿದೆ. ಫುಲ್ಲು ಖಾಲಿ ಮಾಡಿಬಿಟ್ಟು ಹೋದ ಇವತ್ತು. ನೋಡಿ, ಈ ಥರ ಓಪನ್ ಮಾಡಿ ನೋಡಿ ಎಲ್ಲ ಬೆಂದಿದೆ. ತಿಂದ್ಬಿಟ್ಟು ಹೇಳ್ತಿದ್ದಾನೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಸ್ವಲ್ಪ ಮೂಡ್ ಆಫ್ ಆಗಿದೆ, ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ ಸ್ಕೂಲ್ಗೆ. ಸೊ ಅದಕ್ಕೆ ಅವನು ಚೆನ್ನಾಗಿದೆ ಮಮ್ಮಿ ಅಂತ ಏನೂ ಮಾತಾಡಲಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.